ಉತ್ಸವ ತುಂಬ ಚೆನ್ನಾಗಾಯ್ತು. ಸಿಂಚನ, ನಿಮ್ಮ ತಂದೆ ಉತ್ಸವನ ಎಲ್ಲ ಅಚ್ಚುಕಟ್ಟಾಗಿ ಮಾಡಿದ್ರಮ್ಮ. ಆ ದೇವ್ರು ನೋಡ್ತಾ ಇದ್ರೆ ಹಾಗೆ ನೋಡ್ತಾನೇ ಇರ್ಬೇಕನ್ನಿಸ್ತಾ ಇತ್ತು. ಜೊತೆಗೆ ನಮ್ಮ ಭಾವನಿಗೆ ಕಂಕಣ ಕೂಡ್ಬರೋ ಪೂಜೆ ಸಹ ನಿರ್ವಿಘ್ನವಾಗಾಯಿತು. ಎಲ್ಲ ಭಗವಂತನ ಕೃಪೆ. ಮಾವ, ಒಳ್ಳೆಯವ್ರಿಗೆ ಯಾವಾಗಲೂ ಒಳ್ಳೇದಾಗೇ ಆಗುತ್ತೆ. ಅದು ಅಲ್ಲದೆ ನಾನು ಉತ್ಸವನ ಇಷ್ಟು ದಿವಸ ನೋಡೇ ಇರಲಿಲ್ಲ. ಈಗ ಉತ್ಸವ ನೋಡೋ ಅವಕಾಶ ಸಿಕ್ತು. ನಿಮ್ಮೆಲ್ರಿಗೂ ನಾನು ಥ್ಯಾಂಕ್ಸ್ ಹೇಳಿ. ಅದೇ ಮತ್ತೆ ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ಅವ್ರಿಗಲ್ಲ, ನನಗೆ. ನಾನು ತಾನೇ ಬಲವಂತ ಮಾಡಿ ಕರ್ಕೊಂಡು ಬಂದಿದ್ದು. ಆದ್ರೆ ಉತ್ಸವ ಬೇಗ ಮುಗ್ದೋಯ್ತಪ್ಪ. ಇನ್ನೂ 2 ದಿನ ಇದ್ದಿದ್ರೆ ಅಲ್ಲೇ ಊಟ ತಿಂಡಿ ಎಲ್ಲ ಮಾಡ್ಕೊಂಡು ಎಷ್ಟು ಚೆನ್ನಾಗಿರ್ಬೋದಾಗಿತ್ತು. ಈಗೂ ಇಲ್ಲೇನು ಬಿಟ್ಟಿ ಊಟನೇ ತಾನೇ ಸಿಗೋದು. ಅದಕ್ಕೆ ಗಂಡ ಮಕ್ಕಳನ್ನ ಮನೆ ಕಳಿಸಿ ನೀನು ಇಲ್ಲಿಗೆ ಬಂದಿರೋದು. ಅಪ್ಪ ನೋಡಪ್ಪ, ಇವ್ನು ಯಾವಾಗ್ಲೂ ಹೇಗ್ ಮಾತಾಡ್ತಾನೆ ಅಂತ. ಈಗ ನಾನು ಬಂದಿದ್ದು ನಿನಗೆ ಅಷ್ಟು ಕಷ್ಟ ಆಯ್ತೇನೋ? ಆಯ್ತು ಬಿಡು, ನಾನು ಈಗಲೇ ಹೋಗ್ತೀನಿ. ಮಂಗಳ, ನಿಮ್ಮ ಅಣ್ಣ ಹೇಗೆ ಅಂತ ಗೊತ್ತಿಲ್ಲದೆ ಇರೋಳ್ ತರ ಆಡ್ತಿದ್ಯಾ. ಹಂಗೂ ನಿಂಗೆ ಅಷ್ಟೊಂದು ಬೇಜಾರಾಗಿದ್ರೆ ನೀನ್ ಹೊರಟ್ಬಿಡಮ್ಮ. ಅದ್ಗೆ ನಾನು ತಮಾಷೆ ಮಾಡಿದ್ದು. ಹೋಗ್ತೀನಿ ಅಂದ ತಕ್ಷಣ ಹೋಗ್ಬಿಡ್ತೀನಾ? ಅದು ಅಲ್ಲದೆ ತವ್ರ ಮೇಲೆ ಸಿಗೋ ನೆಮ್ಮದಿ ಗಂಡನ ಮೇಲೆ ಎಲ್ಲಿ ಸಿಗುತ್ತೆ ಹೇಳಿ? ಹಾಗಾಗಿ ನೆಮ್ಮದಿ ತಗೊಳಕ್ಕೆ ಅಂತಾನೆ ನಾನು ಇಲ್ಲಿಗೆ ಬರೋದು. ನೀನ್ ಬಂದು ಬರೀ ನೆಮ್ಮದಿ ತಗೊಂಡು ಹೋಗೋದಾಗಿದ್ರೆ ಎಷ್ಟೋ ಚೆನ್ನಾಗಿರೋದು. ಬಂದು ಇರೋ ಬರೋ ಸಾಮಾನು ಸರಂಜಾಮೆಲ್ಲ ತಗೊಂಡು ನಮ್ ನೆಮ್ಮದಿ ತಗೊಂಡು ಹೋಗ್ತೀಯ. ಹರಿ, ನಂಗೆ ತುಂಬಾ ಟಯರ್ಡ್ ಆಗಿದೆ, ನಾನು ಹೋಗಿ ರೆಸ್ಟ್ ಮಾಡ್ತೀನಿ. ನಾನು ಬರ್ತೀನಿ ನಡಿ ಬೇಬಿ. ಬೇಬಿ, ವೀಣಾ, ಎಲ್ರಿಗೂ ಒಳ್ಳೆ ಸ್ಟ್ರಾಂಗ್ ಕಾಫಿ ಮಾಡ್ಕೊಂಬಮ್ಮ. ಹ್ಞೂ ಮಾವ. ಈ ಹಬ್ಬ ಹರಿದಿನ ಉತ್ಸವ ಇದೆಲ್ಲ ಯಾಕೆ ಬರುತ್ತೆ ಅಂತಾನೆ ಅರ್ಥ ಆಗಲ್ಲ ಕಣ. ಜನ ದುಡ್ಡು ನೀರು ಥರ ಖರ್ಚು ಮಾಡ್ತಾರೆ. ಅದೇ ದುಡ್ಡನ್ನ ಹೇಗೆ ದುಡಿಬೇಕು ಅಂತ ಯೋಚನೆ ಮಾಡಲ್ಲ. ಬ್ರೋ, ಬರೀ ಕೆಲಸ ಮಾಡ್ತಾ ಇದ್ರೆ ಹೇಗೆ? ಇದು ಬೇಕಾಗುತ್ತೆ. ನಿನ್ನೆ ದೇವಸ್ಥಾನದಲ್ಲಿ ನೋಡಿದಲ್ಲ, ಎಲ್ಲರೂ ಎಷ್ಟು ಖುಷಿಯಾಗಿತ್ತು ಅಂತ. ಆ ಖುಷಿಗೆ ಬೆಲೆ ಕಟ್ಟಕ್ಕಾಗತ್ತಾ? ಬರೀ ದುಡಿತಾನೆ ಇದ್ರೆ ಖರ್ಚು ಮಾಡೋದು ಯಾವಾಗ? ನಿನಗೇನಪ್ಪ, ಬಿಸ್ನೆಸ್ ಮಾಡ್ತಿದ್ಯಾ, ನಿನಗೇನೋ ತೊಂದರೆ ಇಲ್ಲ. ನಾನು ತಿಂಗಳ ಸಂಬಳಕ್ಕಿರೋನು. ತಿಂಗಳು ಮೊದಲು ಸಂಬಳ ಬರುತ್ತೆ, ತಿಂಗಳು ಕೊನೆಗೆ ಎಲ್ಲ ಖರ್ಚಾಗಿ ಜೇಬು ಖಾಲಿ ಆಗಿರುತ್ತೆ. ಹಬ್ಬ ಮುಗಿಸ್ ಬರೋಷ್ಟರಲ್ಲಿ ಹೇಗೋ ನನ್ನ ಸಾಲ ಎಲ್ಲ ಸೆಟಲ್ಮೆಂಟ್ ಆಗ್ತಿದೆ. ಹಾಗೆ ಅಣ್ಣನ ಹತ್ರ ಕದ್ದಿರೋ ದುಡ್ಡು, ಬೇಬಿ ಒಡವೆಗಳನ್ನ ಬಿಡಿಸ್ಕೊಂಡು ಬಂದ್ಬಿಟ್ರೆ ಕಾಡ್ತಿರೋ ಪಾಪ ಪ್ರಜ್ಞೆ ದೂರ ಆಗ್ಬಿಡುತ್ತೆ. ದೇವ್ರೆ, ನಾನು ಮಾಡಿರೋ ತಪ್ಪನ್ನ ಸರಿ ಮಾಡ್ಕೊಳಕ್ಕೆ ಒಂದೇ ಒಂದು ಅವಕಾಶ ಮಾಡಿಕೊಡೋ ದೇವ್ರೆ. ಏಯ್, ಏನೋ ಒಳ್ಳೆ ಕಳ್ಳಂತರ ನೋಡ್ತಿದ್ಯಲ್ಲ, ಕಳ್ತನ ಮಾಡಿದ್ಯಾ? ಬ್ರೋ, ಏನ್ ಮಾತಾಡ್ತಿದ್ಯಾ ಬ್ರೋ? ಸರಿಯಾಗಿ ದುಡಿಯೋಕ್ಕೆ ಬರಲ್ಲ, ಇನ್ ಕಳ್ತನ ಅಂತಿದ್ಯಲ್ಲ ನೀನು. ತಮಾಷೆ ಹೇಳಿದೆ ಕಣ, ಯಾಕೋ ಸೀರಿಯಸ್ ಆಗ್ತೀಯಾ? ತಗೋ ಸೇದು. ಕಳ್ತನ ಗಿಳ್ತನ ಅಂದ್ರೆ ಭಯ ಆಗಲ್ವಾ? ನಿನಗೆ ಭಯ ಆಗುತ್ತಾ ಬಿಡುತ್ತೋ? ಭಯ ಆಗ್ಬೇಕಾದವ್ರಿಗೆ ಆಗ್ಬೇಕಲ್ವಾ? ಕಷ್ಟಪಟ್ಟು ಸಂಪಾದನೆ ಮಾಡಿದ ದುಡ್ಡು ಎಲ್ಲ ಹೋಯ್ತು. ಏನ್ ಬ್ರೋ, ದುಡ್ಡು ಕಳ್ತನ ಯಾರು? ನಂದಲ್ಲ ಕಣ, ಅವತ್ತು ಹೇಳಿದ್ನಲ್ಲ ನನ್ನ ಫ್ರೆಂಡ್ ಕಳ್ತನ ಆಗಿದೆ. ಅವಂದು ಪಾಪ ಅವನ ಪರಿಸ್ಥಿತಿ ನೋಡಕ್ಕಾಗ್ತಿಲ್ಲ. ಹೋಗ್ಲಿ ಬಿಡು ಬ್ರೋ, ಎಲ್ಲ ಒಳ್ಳೇದಾಗತ್ತೆ. ಅವನ ದುಡ್ಡು ಅವನಿಗೆ ಸಿಕ್ಕೇ ಸಿಗತ್ತೆ ಅನ್ನೋ ನಂಬಿಕೆ ನನಗಿದೆ. ಏನ್ ನಂಬಿಕೆನೋ ಏನ. ನಮಸ್ಕಾರ ಸೀನಣ್ಣ. ನೋಡ, ನಮಸ್ಕಾರ. ಏನ್ ಸಮಾಚಾರ? ಅಲ್ಲ, 2-3 ದಿವಸ ಆಯ್ತು ಕೆಲ್ಸಕ್ಕೆ ಬಂದೇ ಇಲ್ವಲ್ಲ, ಮಾತಾಡೋಣ ಅಂತ ಫೋನ್ ಮಾಡಿದೆ.
ಅದು ಉತ್ಸವ ಇತ್ತು, ಅದು ಅಲ್ಲದೆ ಅಳಿಯ ಮಗಳೆಲ್ಲ ಮನೆಗೆ ಬಂದಿದ್ರು, ಹಾಗಾಗಿ ಒಂದು 3 ದಿನ ರಜಾ ಹಾಕಿದ್ದೆ. ಅಲ್ಲ ಸೀನಣ್ಣ, ಈ ಟೈಮ್ನಲ್ಲಿ ರಜಾ ಹಾಕೋದು ಬೇಕಿತ್ತಾ? ಯಾಕೆ, ಏನಾಯ್ತು? ಕಂಪ್ನಿಲಿ ರಿಟೈರ್ಮೆಂಟ್ ಈ ವಾರನೇ ಲೇ ಆಫ್ ಅಂತ ಮಾತಾಡ್ತಾವ್ರೆ. ನೀನ್ ಬೇರೆ ಬಂದಿಲ್ಲ, ಅದಕ್ಕೆ ಏನೋ ಎತ್ತು ಅಂತ ಭಯ ಆಯ್ತಾ ಇತ್ತು. ರಮಣ, ನಾನೇ MD ಸಾಹೇಬ್ರ ಹತ್ರ ಹೋಗಿ ನನಗೆ ಇನ್ನೂ 2 ವರ್ಷ ಸರ್ವಿಸ್ ಇದೆ, ಈಗಲೇ ರಿಟೈರ್ಮೆಂಟ್ ಕೊಡಬೇಡಿ, ಗಟ್ಟಿಮುಟ್ಟಾಗಿದ್ದೀನಿ, ಕಷ್ಟಪಟ್ಟು ಕೆಲಸ ಮಾಡ್ತೀನಿ ಅಂತ ಕೇಳ್ಕೊಂಡಿದ್ದೆ. ನಮ್ಮ ಮಾತೆಲ್ಲ ಎಲ್ಲಿ ನಡೀತದೆ ಸೀನಣ್ಣ? ಈ ಟೈಮ್ನಲ್ಲೇ ನೀನು ರಜೆ ಬೇರೆ ಹಾಕಿದ್ಯಾ. ಕೆಲ್ಸದಿಂದ ತೆಗ್ದಾಕ್ಬಿಡ್ತಾರೆ ಅಂತ ಬೇರೆ ಹೇಳ್ತಾ ಇದ್ದಾರೆ. ಬಾ ನೀನು ಬೇಗ ಕೆಲ್ಸಕ್ಕೆ. ಅಲ್ಲ, ನನ್ನ ಲೆಕ್ಕದಲ್ಲಿರೋ ರಾಜ್ಯದಲ್ಲಿ 3 ದಿನ ತಗೊಂಡಿದ್ದೀನಿ, ನಾನೇನು ಎಕ್ಸ್ಟ್ರಾ ಜನ ತಗೊಂಡಿದ್ದೀನಿ. 30 ವರ್ಷ ಹಗಲು ರಾತ್ರಿ ನಿಯತ್ತಾಗಿ ಕಂಪನಿಗೆ ದುಡ್ದಿದ್ದೀನಿ, ಈಗ 3 ದಿನ ರಜಾ ತಗೊಂಡ್ರೆ ಹಿಂಗೆ ಮಾಡ್ತಾರ ಹೇಳು? ಸೀನಣ್ಣ, ಈ ನೀತಿ ನಿಯತ್ತು ಎಲ್ಲ ನಮ್ಮಂತ ಬಡವ್ರಿಗೆ ಮಾತ್ರ. ಕಂಪ್ನಿ ಇದನ್ನೆಲ್ಲ ಯಾಕೆ ನೋಡುತ್ತೆ? ಅದರಲ್ಲಿ ನೀನು ಬೇಗ ಕೆಲ್ಸಕ್ಕೆ ಬಾಪ.